ಓಂ ಶಾಂತಿ. ಬಾಬಾ ನಮಗೆ ಎಷ್ಟೊಂದು ಸ್ವಮಾನಗಳನ್ನು ಕೊಟ್ಟಿದ್ದಾರೆ. ಸ್ವಮಾನಗಳ ಅಭ್ಯಾಸವನ್ನ ಮಾಡಿ ಅಂತ ಹೇಳ್ತಾರೆ. ಆ ಸ್ವಮಾನಗಳು ಯಾರದು? ನಮ್ಮದೇ. ಯಾರು ಕೊಟ್ಟಿರುವಂಥದ್ದು? ಸರ್ವಶಕ್ತಿವಂತ ತಂದೆ ಕೊಟ್ಟಿರುವಂತಹದ್ದು. ನಮಗೆ ಅವು ಟೈಟಲ್ಸ್, ಬಿರುದುಗಳು. ಅವು ಒಂದೊಂದು ಸ್ವಮಾನಕ್ಕೂ ಎಷ್ಟು ಶಕ್ತಿ ಇದೆ, ಎಷ್ಟು ಮಹತ್ವ ಇದೆ, ಎಷ್ಟು ಪವರ್ಫುಲ್ ಸ್ವಮಾನಗಳು. ಈ ಸ್ವಮಾನದ ಒಂದು ಅಭ್ಯಾಸವನ್ನು ನಾವು ಪ್ರತಿದಿನ ನಾವು ಮಾಡ್ತಿರ್ತೀವಿ ಅಂದ್ರೆ ಎಷ್ಟು ನಮ್ಮ ಆತ್ಮದ ಗೌರವ ಜಾಸ್ತಿ ಆಗತ್ತೆ, ಆತ್ಮದ ಶಕ್ತಿ ಎಷ್ಟು ಜಾಸ್ತಿ ಆಗತ್ತೆ, ಆತ್ಮಿಕ ಸ್ಮೃತಿ ಸ್ಥಿತಿ ಜಾಗೃತ ಆಗತ್ತೆ. ಯಾಕೆ ಅಂದ್ರೆ ಒಬ್ಬ ಮಾತೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ, ಈ ಒಂದು ಸ್ವಮಾನದಿಂದ ಒಂದು ದೊಡ್ಡ ಪರಿಸ್ಥಿತಿಯಿಂದನೇ ಈಚೆ ಬಂದಿದ್ದಾರೆ. ಈ ಒಂದು ಸ್ವಮಾನದ ಅಭ್ಯಾಸದಿಂದ ಅವರು ಆ ಪರಿಸ್ಥಿತಿಯ ಮೇಲೆ ವಿಜಯವನ್ನ ಪಡ್ಕೊಂಡಿದ್ದಾರೆ. ಈ ಸ್ವಮಾನ ನೋಡಿ, ನಾವು ಅರ್ಧಕಲ್ಪದಿಂದಲೂ ಸಹ ಕೇವಲ ದೇಹಾಭಿಮಾನದಲ್ಲಿ ಬರ್ತಾ ವಿಕಾರಗಳ ಒಂದು ಸ್ಮೃತಿ ಆ ಸ್ವರೂಪದಲ್ಲಿ ಬರ್ತಾ ಇದ್ವಿ. ಅದೇ ತರ ಕರ್ಮ, ಮಾತು, ದೃಷ್ಟಿ ಅದೆಲ್ಲವೂ ಸಹ ನೆಗೆಟಿವ್ ಅಲ್ವಾ? ಅವೆಲ್ಲನೂ ಸಹ ಆ ನೆಗೆಟಿವ್ನ ಒಂದು ವೈಬ್ರೇಷನ್ ನಾವು ಹರಡ್ತಿದ್ವಿ. ನಮ್ಮಲ್ಲೂ ಇಟ್ಕೊಳ್ತಿದ್ವಿ, ಇತರರಿಗೂ ಕೊಡ್ತಿದ್ವಿ, ಮತ್ತೆ ಇತರರದ್ದು ಸಹ ನಾವು ತಗೊಳ್ತಾ ಇದ್ವಿ. ನಿಜ ತಾನೇ? ಈಗ ಬಾಬಾ ಸ್ವಮಾನ ಕೊಟ್ಟಿದ್ದಾರೆ. ನೀವೇನೇ ಮಾಡ್ಬೇಕಾದ್ರೂ, ನೀವು ಸ್ನಾನಕ್ಕೆ ಹೋಗ್ತಿರೋ, ಎಲ್ಲಿ ಹೋಗ್ತಿರೋ, ಒಂದು ಸ್ವಮಾನ ತಗೊಳ್ಳಿ. ಎಷ್ಟು ಕೊಟ್ಟಿದ್ದಾರಲ್ಲ ಸ್ವಮಾನಗಳು. ಆ ಒಂದು ಸ್ವಮಾನ ತಗೊಳ್ಳಿ, ಆ ಒಂದು ಸ್ಮೃತಿಯಲ್ಲಿರಿ, ಆ ಒಂದು ಅಭ್ಯಾಸದಲ್ಲಿರಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ, ನಾನು ಸದಾ ವಿಜಯಿ ಆತ್ಮ, ನಾನು ಸದಾ ವಿಘ್ನ ವಿನಾಶಕ ಆತ್ಮ, ನಾನು ಸದಾ ನಿರ್ವಿಘ್ನ ಆತ್ಮ, ನಾನು ಶಕ್ತಿಶಾಲಿ ಆತ್ಮ. ಎಲ್ಲ ಎಷ್ಟೊಂದು ಇದಾವಲ್ಲ ಸ್ವಮಾನಗಳು, ಜಾಸ್ತಿ ಇದಾವೆ ತಾನೆ. ಸ್ವಮಾನದಲ್ಲಿ ಆ ಸ್ಥಿತಿಯಲ್ಲಿ ಇರಿ, ಆ ಸ್ವರೂಪದಲ್ಲಿ ಬನ್ನಿ ಅಂತ ಬಾಬಾ ಹೇಳ್ತಿರ್ತಾರೆ. ನಮ್ಮಲ್ಲಿ ಆತ್ಮದಲ್ಲಿ ಆಲ್ರೆಡಿ ಅರ್ಧಕಲ್ಪದ ಮಲಿನತ್ವ ಇದೆ, ಮಲಿನತೆ ಇದೆ ಅಲ್ವಾ? ಅಪವಿತ್ರತೆ ಇದೆ, ವಿಕಾರಗಳು, ವಿಕರ್ಮಗಳು ಎಲ್ಲನೂ ಸಹ ಪಾಪದ್ದು ಆತ್ಮದಲ್ಲಿ ಇದೆ. ಯಾಕೆ ನಾನು ಆತ್ಮ ಅನ್ನೋದು ಸ್ಮೃತಿ ಇಲ್ಲ, ಬಾಬಾ ಸ್ಮೃತಿ ಇಲ್ಲ, ದೇಹಾಭಿಮಾನದಲ್ಲಿ ಬಂದು ವಿಕಾರಗಳಲ್ಲಿ ಬಂದು ವಿಕರ್ಮಗಳನ್ನ ಮಾಡಿದೀವಿ, ಪಾಪಕರ್ಮ ತಯಾರಾಗಿದೆ. ಈಗ ನಾವು ಆತ್ಮಾಭಿಮಾನಿಗಳಾಗಿ ಆತ್ಮದ ಸ್ಮೃತಿಯಲ್ಲಿ, ಬಾಬಾರವರ ಸ್ಮೃತಿಯಲ್ಲಿ ಇರ್ತಾ, ನಾನು ಸ್ವಮಾನದ ಒಂದು ಸ್ಮೃತಿಯಲ್ಲಿ ಇರ್ತಾ ನಾನು ಪ್ರತಿಯೊಂದು ಕರ್ಮವನ್ನ ನಾನು ಮಾಡ್ತಾ ಹೋಗ್ತೀನಿ. ಮಾಡಿಸುವಂತವ್ರು ಬಾಬಾ, ನಾನು ಕೇವಲ ನಿಮಿತ್ತ ಆತ್ಮ ಅಲ್ವಾ? ಅದರಲ್ಲಿ ನಾನು ಸ್ವಧರ್ಮದಲ್ಲಿ ಸ್ಥಿತ ಆಗಿ ನಾನು ಮಾಡಬೇಕು. ಒಂದು ಯಾವುದೇ ಒಂದು ಕರ್ಮವನ್ನ ನಾನು ಮಾಡಬೇಕಾದ್ರೂ ಸ್ವಧರ್ಮದಲ್ಲಿ, ನಾನು ನನ್ನ ಸ್ವಧರ್ಮ ಶಾಂತಿ, ನನ್ನ ಸ್ವಧರ್ಮ ಪವಿತ್ರತೆ ಅಲ್ವಾ? ನನ್ನ ಸ್ವಧರ್ಮನೇ ಶಕ್ತಿ, ಶಕ್ತಿಶಾಲಿ ಆತ್ಮ. ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಿ, ಯಾವುದಾದ್ರೂ ನೀವು ಸ್ವಮಾನ ತಗೋಬಹುದು. ಈ ಸ್ವಮಾನಗಳೆಲ್ಲ ನಮ್ಮದೇ ಅಲ್ವಾ? ಬಾಬಾ ಕೊಟ್ಟಿರುವಂತದ್ದು ನಮಗೆ. ಈ ಒಂದು ಸ್ವಮಾನದ ಅಭ್ಯಾಸದಿಂದ ಆತ್ಮದಲ್ಲಿರುವಂತಹ ಅಪವಿತ್ರತೆ ಏನಿದೆ ಅದು ದಿನೇ ದಿನೇ ಕಡಿಮೆ ಆಗುತ್ತೆ. ನೆಗೆಟಿವಿಟಿ ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಅರ್ಧಕಲ್ಪದಿಂದ ಬರೀ ನಾವು ಯಾವುದನ್ನ ಕ್ಯಾರಿ ಮಾಡಿದೀವಿ ಗೊತ್ತಾ? ನಮ್ಮ ಜೊತೆಲಿ ಯಾವುದನ್ನ ತಗೊಂಬಂದಿದೀವಿ ಅಂದ್ರೆ ಈ ನೆಗೆಟಿವ್ ಎನರ್ಜಿಯ ಒಂದು ಓರ ಏನಿದೆ ಅದನ್ನ ನಾವು ತಗೊಂಬಂದಿದೀವಿ. ಬೇಗ ಅದು
ಅಟ್ರಾಕ್ಟ್ ಆಗಿಬಿಡುತ್ತೆ ನಮಗೆ ನೆಗೆಟಿವಿಟಿ. ಯಾಕಂದರೆ ಅದರ ಒಂದು ಎನರ್ಜಿನೇ, ಅದರ ಒಂದು ಓರಾನೇ ನಮ್ಮ ಹತ್ರ ಇದೆ, ಕ್ರಿಯೇಟ್ ಆಗಿದೆ ಅಲ್ವಾ. ಬೇರೆಯವರು ಏನೇ ನೆಗೆಟಿವ್ ಆಗಿ ಮಾತಾಡೋದು ಅದರ ಪ್ರಭಾವ ನಮಗೆ ಬೇಗ, ಒಂದು ಕೆಟ್ಟದಾಗಿ ಮಾತಾಡ್ತಿದ್ರು, ಕೋಪ ಮಾಡ್ಕೊಂಡು ಮಾತಾಡ್ತಿದ್ರು, ದೇಹಾಭಿಮಾನದಲ್ಲಿದ್ರು, ಅದರ ಪ್ರಭಾವ ಎಷ್ಟು ಬೇಗ ನಮ್ಮ ಮೇಲೆ ಬೀಳುತ್ತೆ ಅಲ್ವಾ. ಬೇಗ ನಾವು ದೇಹಾಭಿಮಾನದಲ್ಲಿ ಬಂದ್ಬಿಡ್ತೀವಿ, ತಕ್ಷಣನೇ ಕೋಪದಲ್ಲಿ, ತಕ್ಷಣನೇ ಬೇಜಾರಲ್ಲಿ ಬಂದ್ಬಿಡ್ತೀವಿ. ಯಾಕೆ? ಅದರ ಒಂದು ಓರಾನೇ ನಮ್ಮ ಹತ್ರ ಇದೆ ಅಲ್ಲ, ಓರ ಕ್ರಿಯೇಟ್, ಆ ಎನರ್ಜಿನೇ ಇದೆ ಅಲ್ಲ, ಬೇಗ ಆಕರ್ಷಣೆ ಆಗತ್ತೆ. ಇನ್ನೂ ನೆಗೆಟಿವನ್ನ ಆಕರ್ಷಣೆ ಮಾಡತ್ತೆ. ಈಗ ಅದು ನೆಗೆಟಿವ್, ಅದು ಸಮಾಪ್ತಿ ಮಾಡ್ಕೋಬೇಕು ನಾವು, ಅರ್ಧಕಲ್ಪದ್ದು ಈಗಿಂದು ಅಲ್ವಾ, ಸಮಾಪ್ತಿ ಮಾಡ್ಕೋಬೇಕು. ನಮ್ಮ ಒಂದು ಚಿಂತನೆ ಏನಿದೆ, ಯೋಚನೆಗಳು ಅಲ್ವಾ, ನಮ್ಮ ಸಂಕಲ್ಪಗಳು ಯಾವ ರೀತಿ ಇದೆ, ನಮ್ಮ ಬುದ್ಧಿ ಯಾವ ರೀತಿ ಇದೆ, ನಮ್ಮ ಸಂಸ್ಕಾರಗಳು ಯಾವ ರೀತಿ ಇದೆ, ನಮ್ಮ ದೃಷ್ಟಿ ವೃತ್ತಿ, ಇವೆಲ್ಲದರಿಂದನೇ ಓರ ಕ್ರಿಯೇಟ್ ಆಗತ್ತೆ ಅಲ್ವಾ. ಇವೆಲ್ಲದರಿಂದನೇ ಓರ ಕ್ರಿಯೇಟ್ ಆಗತ್ತೆ. ಈಗ ನಾನು ಆತ್ಮ, ಬಾಬಾರವರ ಮಗು ಆಗಿದ್ದೀನಿ, ಸರ್ವಶಕ್ತಿವಂತನ ಮಗು ಆಗಿದ್ದೀನಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ. ನಾನು ಅದರ ಮೇಲೆ ನಿಶ್ಚಯ ಇರಬೇಕು, ಒಪ್ಕೋಬೇಕು, ಅದರಂತೆ ನಾನು ನಡ್ಕೋಬೇಕು. ಹೌದು, ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮನೇ, ಸರ್ವಶಕ್ತಿವಂತನ ಸರ್ವಶಕ್ತಿಗಳಿಗೆ ನಾನು ಮಾಸ್ಟರ್ ಆಗಿದ್ದೀನಿ, ನಾನು ಅಧಿಕಾರಿ ಆಗಿದ್ದೀನಿ. ಆ ನಿಶ್ಚಯ ಬೇಕು, ಆ ನಂಬಿಕೆ ಬೇಕು. ತುಂಬಾ ಪವರ್ಫುಲ್ ಸ್ವಮಾನಗಳಿವೆಲ್ಲನೂ ಸಹ ಒಪ್ಕೋಬೇಕು. ಹೌದು, ನಾನು ಇದೆ, ಸಂಶಯ ಇರಂಗಿಲ್ಲ ಇದರಲ್ಲಿ. ಏನೋ ಇದು ಅಲ್ಲ, ಸಂಶಯ ಇರಂಗಿಲ್ಲ. ಹೌದು, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮನೇ, ಸರ್ವಶಕ್ತಿವಂತನ ಸಂತಾನನೇ ನಾನು ಅಧಿಕಾರಿ, ನಾನು ಸರ್ವಶಕ್ತಿಗಳಿಗೆ. ಒಪ್ಕೋಬೇಕು. ಆ ಸ್ಮೃತಿ, ಆ ಸ್ಥಿತಿಯಲ್ಲೇ ಇರಬೇಕು. ಅದರಂತೆ ನಾವು ಅದರ ಒಂದು ಅಭ್ಯಾಸದಲ್ಲಿರುವಂಥದ್ದೇ ನಡ್ಕೊಳ್ಳೋ ಅಂಥದ್ದು, ಆ ಸ್ಮೃತಿಯಲ್ಲಿರುವಂತಹದ್ದು ಇರಬೇಕಾಗತ್ತೆ. ಆಗ ಏನಾಗತ್ತೆ, ನಾವು ಹೆಚ್ಚೆಚ್ಚಿಗೆ ಅದನ್ನ ದಿನೇ ನಾವು ಅದರ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಇರ್ತೀವಿ ಅಂತಂದ್ರೆ, ನಮ್ಮ ಆತ್ಮ ಎಷ್ಟು ಬಲಹೀನ ಆಗಿತ್ತು, ಬಲಹೀನ ಒಂದು ಎನರ್ಜಿ ಇತ್ತಲ್ಲ, ಅವು ಓರಾನು ಸಹ ನೆಗೆಟಿವ್ ಅಂದ್ರೇನೆ ಎಲ್ಲೋ ಬಲಹೀನ ಅಲ್ವಾ. ಅದು ಏನಾಗುತ್ತೆ, ಬ್ಲ್ಯಾಕ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂದ್ರೆ ಬ್ಲ್ಯಾಕ್ ಎನರ್ಜಿ, ಓರ ಬ್ಲ್ಯಾಕ್ ಇರುತ್ತೆ. ಕೆಲವ್ರದ್ದು ಒಂದೊಂದು ಕಲರ್ ಇರುತ್ತೆ. ಯಾರಲ್ಲಿ ಯಾವ ಒಂದು ಇದು ಜಾಸ್ತಿ ಇರುತ್ತೆ, ಕೆಲವರಲ್ಲಿ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತ ಗುಣ ಇರುತ್ತೆ, ಅವರದ್ದೇ ಒಂಥರ ಓರ ಕ್ರಿಯೇಟ್ ಆಗಿರುತ್ತೆ. ಅದು ಓರ ಚೇಂಜ್ ಆಗ್ತಿರತ್ತೆ, ಅರ್ಥ ಆಯ್ತಲ್ಲ, ಚೇಂಜ್ ಆಗ್ತಿರತ್ತೆ. ನಾವು ನೆಗೆಟಿವ್ ಅಂದಾಗ ನೆಗೆಟಿವ್, ಪಾಸಿಟಿವ್ ಅಂದಾಗ ಪಾಸಿಟಿವ್, ಆಯ್ತಲ್ಲ. ಆ ಥರ ಆ ಕಲರ್ಸು ಸಹ ಇರುತ್ತೆ, ಆ ಒಂದು ಓರಾಗೆ ಕಲರ್ಸು ಸಹ ಇರುತ್ತೆ. ಯಾವಾಗ ನಾವು ಈ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಹೋಗ್ತೀವಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ, ಆಗ ಆತ್ಮ ಸರ್ವಶಕ್ತಿಗಳನ್ನ ಅಬ್ಸರ್ವ್ ಮಾಡುತ್ತಲ್ಲ, ಬಾಬಾರವರ ಸರ್ವಶಕ್ತಿಗಳನ್ನ, ಶಕ್ತಿಶಾಲಿ ಆಗತ್ತೆ. ಮತ್ತೆ ಓರನು ಸಹ ಸರ್ವಶಕ್ತಿಗಳಿಂದ ಕ್ರಿಯೇಟ್ ಆಗತ್ತೆ. ರೆಡ್ ಎನರ್ಜಿ, ಸರ್ವಶಕ್ತಿಗಳ ಒಂದು ಓರ ಅಂದ್ರೆ ಅದು ರೆಡ್ ಎನರ್ಜಿ, ರೆಡ್ ಕಲರ್ ಇರುತ್ತೆ, ಅದು ಓರ. ಅದು ನಮಗೆ ಸುರಕ್ಷಾ ಕವಚ. ಆ ಸರ್ವಶಕ್ತಿಗಳ ಕವಚವನ್ನ ದಾಟಿ ಯಾವುದೇ ಬಲಹೀನತೆ, ಯಾವುದೇ ಒಂದು ನೆಗೆಟಿವಿಟಿ ಅದು ನಮ್ಮಲ್ಲಿ ಎಂಟರ್ ಆಗೋದಿಲ್ಲ, ನಮ್ಮ ಓರಾ ಒಳಗಡೆ ಎಂಟರ್ ಆಗೋದಿಲ್ಲ. ಅದು ಈ ಒಂದು ಅಭ್ಯಾಸ ಮಾಡೋದ್ರಿಂದ ನಾವು ಆ ಒಂದು ಓರಾವನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಾವು ಸುರಕ್ಷಿತವಾಗಿರ್ತೀವಿ. ಆ ಅಭ್ಯಾಸವನ್ನ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಮತ್ತೆ ಪವಿತ್ರತೆ ಅಂತಂದಾಗ ವೈಟ್ ಎನರ್ಜಿ, ಬಾಬಾ ಯಾರಾಗಿದ್ದಾರೆ?
ಪವಿತ್ರತಾ ಸೂರ್ಯನಾಗಿದ್ದಾರೆ. ಪವಿತ್ರತಾ ಸೂರ್ಯನಾಗಿದ್ದಾರೆ. ನಾವು ಯಾರು? ಮಾಸ್ಟರ್ ಪವಿತ್ರತಾ ಸೂರ್ಯ ಆತ್ಮಗಳು. ಸೂರ್ಯನ ಕಿರಣಗಳು ಬೀಳೋ ಜಾಗದಲ್ಲಿ ಕೊಳಕು ಸಮಾಪ್ತಿ ಆಗ್ಬಿಡುತ್ತೆ, ಕ್ರಿಮಿಕೀಟಗಳು ಸಮಾಪ್ತಿ ಆಗ್ಬಿಡುತ್ತೆ ಅಲ್ವಾ? ನೈಟಲ್ಲಿ ನೋಡಿ ಸೂರ್ಯ ಇರೋದಿಲ್ಲ, ಎಷ್ಟು ಸೊಳ್ಳೆ ಅವು ಇವು ಎಲ್ಲ ಇರುತ್ತೆ. ಆದರೆ ಹಗಲಾದ್ರೆ ಕಡಿಮೆ ಆಗ್ಬಿಡುತ್ತೆ ಅಲ್ವಾ? ಸೂರ್ಯನ ಕಿರಣಗಳು ಬೀಳೋ ಜಾಗದಲ್ಲಿ ಕೊಳಕು ಸಮಾಪ್ತಿ ಆಗುತ್ತೆ, ಕ್ರಿಮಿಕೀಟಗಳು ಸಮಾಪ್ತಿ ಆಗುತ್ತೆ. ಹಾಗೇನೆ ಪವಿತ್ರತಾ ಸೂರ್ಯನ ಪವಿತ್ರತೆಯ ಕಿರಣಗಳು ಆತ್ಮದ ಮೇಲೆ ಬೀಳುವುದರಿಂದ, ನಮ್ಮ ಆತ್ಮದ ಮೇಲೆ ಬೀಳೋದ್ರಿಂದ ನಮ್ಮಲ್ಲಿರುವಂಥ ಕ್ರಿಮಿಕೀಟಗಳನ್ನು, ವಿಕಾರಗಳು, ಅಪವಿತ್ರತೆಯನ್ನು ಕ್ರಿಮಿಕೀಟಗಳು ಏನಿದಾವೆ, ಅಪವಿತ್ರತೆಯ ಸಂಕಲ್ಪ, ಆ ದೃಷ್ಟಿ, ಏನೇನೆಲ್ಲ ಇದಾವಲ್ಲ, ಆ ಬುದ್ಧಿ ಎಲ್ಲನೂ ಸಹ ದಿನೇ 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 ಸಮಾಪ್ತಿ ಆಗ್ತಾ ಹೋಗುತ್ತೆ. ನೆಗೆಟಿವ್ ವ್ಯರ್ಥ ಅವೆಲ್ಲ ಸಮಾಪ್ತಿ ಆಗ್ತಾ ಹೋಗುತ್ತೆ. ವೈಟ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ವೈಟ್ ಓರಾ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ. ಯಾವುದೇ ಪತಿತ ಒಂದು ವೈಬ್ರೇಷನ್, ಅಪವಿತ್ರತೆ ಒಂದು ವೈಬ್ರೇಷನ್ ನಿಮ್ಮನ್ನು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಓರಾ ಒಳಗಡೆ ಎಂಟರ್ ಆಗೋದಿಲ್ಲ. ಇನ್ನು ನಿಮ್ಮ ಪ್ರಭಾವ ಅವ್ರ ಮೇಲೆ ಬೀಳ್ತಿರುತ್ತೆ ಹೊರತು, ಈಗ ನಾವು ಆ ಅಭ್ಯಾಸ ಮಾಡ್ತಿದ್ದೀವಿ ಅಂದರೆ ಅದರ ಒಂದು ಸ್ವರೂಪದಲ್ಲಿ ನಾವು ಇದ್ದೀವಿ ಅಂದರೆ ನಮ್ಮ ಪ್ರಭಾವ ಅವರ ಮೇಲೆ ಬೀಳುತ್ತೆ ಹೊರತು ಇತರರಿಗೆ ಅವರ ಪ್ರಭಾವ ನಮ್ಮ ಮೇಲೆ ಬೀಳೋದಿಲ್ಲ. ಆಗ ಇದು ವೈಟ್ ಎನರ್ಜಿ, ವೈಟ್ ಕಲರ್ ಓರಾ ಇರುತ್ತೆ. ಇದು ನಮಗೆ ಸುರಕ್ಷಾ ಕವಚ. ಈಗ ನೋಡಿ, ಯಾರಾದರೂ ಸೈನಿಕರು, ಮಿಲಿಟರಿಯಲ್ಲಿ ಇರೋರು, ಸೈನಿಕರು ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ನೋಡಿ ಬುಲೆಟ್ ಪ್ರೂಫ್ ಜಾಕೆಟನ್ನು ಹಾಕಿರ್ತಾರೆ ಅಲ್ವಾ? ಯಾಕೆ? ಬುಲೆಟ್ ಬಿದ್ದರೂ ಸಹ ಅದು ತಾಕೋದಿಲ್ಲ, ಏನು ತೊಂದರೆ ಆಗೋದಿಲ್ಲ ಅಲ್ವಾ? ಇಲ್ಲಿ ನಮಗೆ ಇದು ಯಾವ ಜಾಕೆಟ್? ಇದು ಸುರಕ್ಷಾ ಕವಚ ಅಲ್ವಾ? ಅಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಅವರು ಧರಿಸ್ತಾರೆ. ಇಲ್ಲಿ ನಮಗೆ ಯಾವ ಬುಲೆಟ್ ಬೀಳಬಾರ್ದು? ನೆಗೆಟಿವ್ ಎನರ್ಜಿ, ಅಪವಿತ್ರತೆ, ಆಯ್ತಾ? ಬಲಹೀನತೆ, ಒಂದು ಎನರ್ಜಿ ಏನಿದೆ, ನೆಗೆಟಿವ್ ಎನರ್ಜಿ, ಅದರ ಒಂದು ಬುಲೆಟ್ ನಮಗೆ ತಾಕಬಾರದು. ಅಂದ್ರೆ ನಾವು ಈ ಯಾವುದು ಭಗವಂತನ ಪವಿತ್ರತೆಯ ಕಿರಣಗಳ ಒಂದು ಜಾಕೆಟನ್ನು ಧರಿಸ್ಬೇಕು. ಇದು ನಮಗೆ ಸುರಕ್ಷಾ ಕವಚ. ಅವ್ರಿಗೆ ಹೇಗೆ ಬುಲೆಟ್ ಪ್ರೂಫ್ ಜಾಕೆಟ್ ಹೇಗೆ ಅವರಿಗೆ ಸುರಕ್ಷಾ ಕವಚ ಆಗಿರುತ್ತೆ, ನಮಗೆ ಬಾಬಾರವರ ಮಕ್ಕಳಿಗೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಅನ್ನೋ ಒಂದು, ನಾವು ಏನು ಸ್ವಮಾನದಲ್ಲಿ ಇರ್ತೀರಿ ನೋಡಿ. ಈಗ ನೋಡಿ, ನಾನು ಶಾಂತ ಸ್ವರೂಪ ಆತ್ಮ. ಹೆಚ್ಚಿಗೆ ನಾನು ಈ ಸ್ವಮಾನದಲ್ಲಿ ಇರ್ತೀನಿ ಅಂದರೆ ನಾನು ಶಾಂತವಾಗಿ ಇರ್ತೀನಿ. ಯಾವುದೇ ನನ್ನ ಮನಸ್ಸನ್ನು ಅಶಾಂತವಾಗಿ ಮಾಡುವಂಥದ್ದು ಯಾವುದು ನನ್ನನ್ನು ಆಕರ್ಷಣೆ ಮಾಡೋದಿಲ್ಲ. ಅದರ ಪ್ರಭಾವ ನನ್ನ ಮೇಲೆ ಬೀಳೋದಿಲ್ಲ. ಅದೇ ನನಗೆ ರಕ್ಷಣೆ ಕೊಡುತ್ತೆ. ಅದೇ ರಕ್ಷಾ ಕವಚ, ಸುರಕ್ಷಾ ಕವಚ. ಇಲ್ಲಿ ಪವಿತ್ರತೆ ನೋಡಿ, ಈಗ ಬಾಬಾ ಪವಿತ್ರತಾ ಸೂರ್ಯ ಆಗಿದ್ದಾರೆ. ನಾವು ಜ್ಞಾನ ಸೂರ್ಯ ಅಂತೀವಿ ಅಲ್ವಾ? ಎಲ್ಲದ್ರಲ್ಲಿ ಅವರು ಸೂರ್ಯ ಆಗಿದ್ದಾರೆ. ಅವರ ಕಿರಣಗಳು ನಮ್ಮ ಮೇಲೆ ಬೀಳ್ತಿದೆ. ಆತ್ಮನಾದ ನನ್ನ ಮೇಲೆ ಬೀಳ್ತಿದೆ. ನನ್ನಲ್ಲಿರುವಂಥ ಅಪವಿತ್ರತೆಯ ವಂಶನೂ ಭಸ್ಮ ಆಗೋಗಿದೆ. ನನ್ನಿಂದ ಇಡೀ ವಿಶ್ವಕ್ಕೆ ಆ ಪವಿತ್ರತೆಯ ಕಿರಣಗಳು, ಪವಿತ್ರತಾ ಸೂರ್ಯನ ಕಿರಣಗಳು ಹರಡುತ್ತಿದ್ದಾವೆ. ಎಲ್ಲ ಕೊಳಕು, ಮಲಿನತೆ, ಕ್ರಿಮಿಕೀಟಗಳು ಏನೇನಿದಾವೆ, ಈ ವಿಕಾರಗಳು, ಆ ನೆಗೆಟಿವ್ ವೈಬ್ರೇಷನ್ ಎಲ್ಲ ಏನೇನಿರುತ್ತಲ್ಲ ಹೊರಗಡೆ, ಅದೆಲ್ಲವೂ ಸಹ ಸಮಾಪ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಅಭ್ಯಾಸವನ್ನು ನಾವು ಮಾಡಬೇಕಾಗತ್ತೆ. ಬಾಬಾ ಪವಿತ್ರತಾ ಸೂರ್ಯ, ಸರ್ವಶಕ್ತಿವಂತ. ನಾವು
ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರು, ಮಾಸ್ಟರ್ ಪವಿತ್ರ ಸೂರ್ಯ ಆತ್ಮರಾಗಿದ್ದೀವಿ. ನಾವು ಪವಿತ್ರವಾಗಿದ್ದೀವಿ. ಪವಿತ್ರತೆ ಒಂದು ಓರ ಇದೆ, ಸರ್ವಶಕ್ತಿಗಳ ಒಂದು ಓರ ಇದೆ ಅಂದರೆ ಏನು ಎಂಟರ್ ಆಗುತ್ತೆ? ಯಾವುದು ಧೈರ್ಯನೂ ಮಾಡೋದಿಲ್ಲ ಎಂಟರ್ ಆಗೋದಕ್ಕೆ ನಮ್ಮ ಓರಾದಲ್ಲಿ. ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಯಾವುದೇ ಹೊರಗಡೆ ಒಂದು ಯಾವುದೇ ನೆಗೆಟಿವ್ ಎನರ್ಜಿನೂ ಸಹ ಎಂಟರ್ ಆಗೋದಿಲ್ಲ. ನಮ್ಮೊಳಗಡೆ ಇರೋದನ್ನ ಇನ್ನೂ ತೆಗೆಯುತ್ತೆ. ಅದು ಆಲ್ರೆಡಿ 63 ಜನ್ಮದಿಂದ ನಮ್ಮೊಳಗಡೆ ಇದೆಯಲ್ಲ, ಅದನ್ನು ತೆಗೆಯುತ್ತೆ. ಆಯ್ತಾ? ನಮ್ಮೊಳಗಡೆ ಇರೋ ಆ ಒಂದು ಎನರ್ಜಿಯನ್ನ ಸಮಾಪ್ತಿ ಮಾಡುತ್ತೆ, ಮತ್ತೆ ಹೊರಗಡೆಯಿಂದ ಬರೋದನ್ನು ತಡೆಯುತ್ತೆ. ಅರ್ಥ ಆಯ್ತಲ್ಲ? ಸ್ವಮಾನದ ಮಹತ್ವ ತುಂಬಾ ಇದೆ. ಅದಕ್ಕೇನೆ ಯಾರು ಸ್ವಮಾನಧಾರಿನೋ ಅವರೇ ಸನ್ಮಾನಧಾರಿ ಅಂತ ಹೇಳ್ತಾರೆ. ಆತ್ಮದ ಗೌರವವನ್ನು ಹೆಚ್ಚಿಸುವಂತಹ ಸ್ವಮಾನಗಳು. ಬಾಬಾ ಕೊಟ್ಟಿದ್ದಾರೆ ಅಂದ್ರೆ ಸುಮ್ಮನೆ ಕೊಟ್ಟಿಲ್ಲ, ಏನೋ ನಮಗೆ ಸಂತೋಷ ಪಡಿಸೋಕ್ಕೋ ಖುಷಿ ಪಡಿಸೋಕ್ಕೋ ಕೊಟ್ಟಿಲ್ಲ. ನಾವು ಅದೇ ರೂಪದಲ್ಲೇ ನಮ್ಮನ್ನು ನೋಡ್ತಾರೆ ಬಾಬಾ. ಅದೇ ದೃಷ್ಟಿಯಿಂದಾನೇ ನಮ್ಮನ್ನು ನೋಡ್ತಾರೆ. ಅದೇ ರೀತಿನೇ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅವರು. ನೀವು ಮಾಸ್ಟರ್ ಸರ್ವಶಕ್ತಿವಂತರು ಅಂತ ಹೇಳ್ತಾರೆ ಬಾಬಾ ನಮಗೆ. ಮಾಸ್ಟರ್ ಪವಿತ್ರತಾ ಸಾಗರರು ನೀವು ಎಲ್ಲ ಎಷ್ಟು ಹೇಳ್ತಾರಲ್ಲ. ನೀವು ಒಂದು ವೇಳೆ ಈ ಸ್ವಮಾನಗಳ ಅಭ್ಯಾಸದಲ್ಲಿ ಇರ್ತೀರಾ ಅಂದ್ರೆ ಯಾರು ಏನೇ ಹೊರಗಡೆ ಇರ್ಬೋದು, ಲೆಕ್ಕಾಚಾರಗಳು ಇಂದಿನ ಜನ್ಮಗಳಿಂದ ನಾವು ಹೊತ್ಕೊಂಡ್ ಬಂದಿದ್ದೀವಿ. ಯಾರ್ಯಾರಿಂದ ಏನೇನು ಪರಿಸ್ಥಿತಿ ಬರುತ್ತೆ ನಮಗೆ ಗೊತ್ತಿರೋದಿಲ್ಲ. ನಾವು ಈ ಒಂದು ಅಭ್ಯಾಸವನ್ನ ನಾವು ಮಾಡ್ತೀವಿ ಅಂತಂದ್ರೆ ಎಲ್ಲವೂ ಸಮಾಪ್ತಿ ಆಗ್ತಾ ಹೋಗುತ್ತೆ. ಅದರ ಪ್ರಭಾವ ನಮ್ಮ ಮೇಲೆ ಬೀಳೋದಿಲ್ಲ. ನೋಡಿ, ಒಬ್ಬ ಮಾತೆ ಇದ್ರು, ಇದು ಅವರು ಸತ್ಯ ಅನುಭವ. ಇದು ಒಬ್ಬ ಮಾತೆ ಹಂಚಿಕೊಂಡಿರುವಂತಹ ಸತ್ಯ ಅನುಭವ, ನಾನು ಕೇಳಿರುವಂತಹದ್ದು. ಬಾಬಾ ಯಾವುದೋ ಒಂದಿದ್ರ ಮೂಲಕ ನನಗೂ ಸಹ ತಿಳಿಸಿದ್ರು. ಏನು ಅಂದರೆ, ಒಬ್ಬ ಮಾತೆ ಇದ್ರು, ಮದುವೆ ಆಗಿತ್ತು, ಮಗುನೂ ಇದ್ರು. ಆದರೆ ಅವ್ರಿಗೆ ಮತ್ತೆ ಅವರ ಅತ್ತೆ ಲೌಕಿಕದಲ್ಲಿ ಅವರ ಅತ್ತೆಗೆ ಇವ್ರಿಗೆ ಆಗ್ತಿರ್ಲಿಲ್ಲ. ಅಂದರೆ ಅತ್ತೆಗೆ ಸೊಸೆನ ಕಂಡ್ರೆ ಆಗ್ತಿರ್ಲಿಲ್ಲ. ಆದರೆ ಇವರು ಮಾತೆ ಬಾಬಾ ಮಗು ಆಗಿದ್ರು, ಬಿಕೆ ಆಗಿದ್ರು. ಒಂದಿನ ಇದ್ದಕ್ಕಿದ್ದಾಗೆ ಹುಷಾರಿಲ್ಲದೆ ಆಗತ್ತೆ ಅವ್ರಿಗೆ. ಯಾವ ರೀತಿ ಅಂದರೆ, ಒಳಗಡೆ ಮಾಂಸ ಇರುತ್ತಲ್ಲ, ಅಂದರೆ ಇಡೀ ಬಾಡಿ ಒಳಗಡೆ ಏನೋ ತಿಂತಿದೆ, ಹುಳಗಳು ಏನೋ ಕಚ್ಚಿದಂಗೆ, ಏನೋ ತಿಂತಾ ಇದ್ದಂಗೆ, ಏನೋ ಆ ಥರ ಒಂದು ಅನುಭವ ಆಗ್ತಿತ್ತು. ಇವ್ರಿಗೆ ಗೊತ್ತಾಗಿಲ್ಲ, ಎಲ್ಲೆಲ್ಲೋ ತೋರಿಸ್ಕೊಡ್ತಿದ್ರು. ತುಂಬ ಅನಾರೋಗ್ಯದಲ್ಲಿ ಬಂದ್ಬಿಟ್ರು ಅವರು. ಒಂದು 20 days ಆಯಿತು, 20 ದಿನ ಆಯಿತು. ಆಮೇಲೆ ಬಾಬಾ ಟಚ್ ಮಾಡಿಸಿದ್ದಾರೆ. ಬಾಬಾರವರು ರೂಮಲ್ಲಿ ಕೂತು, ಅವರು ಬಾಬಾ ಮಗು ಆಗಿದ್ರಲ್ವ, ಆ ಫೋಟೋ ಮುಂದೆ ಕೂತು ಬಾಬಾರವ್ರ ಹತ್ರ ಎಲ್ಲ ಹೇಳ್ಕೊಂಡ್ರು. ಬಾಬಾ, ನನಗೇನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ, ಈ ರೀತಿ ಆಗಿದೆ. ಹೊರಗಡೆ ಹೋಗಿ ತೋರಿಸ್ಕೊಳ್ಳೋದಕ್ಕೂ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ. ಹಿಂದೆ ಏನು ಕಲ್ಪದಿಂದ ಏನು ನಡೆದಿದೆಯೋ ಈಗಲೂ ಅದೇ ನಡೆಯುತ್ತೆ, ಎಲ್ಲನೂ ಕಲ್ಯಾಣಕ್ಕೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀನು ನನ್ನ ಜೊತೆ ಇದೆಯಾ? ನೀನು ನನ್ನ ಜೊತೆ ಇದೆಯಾ? ಏನೇ ಆದರೂ ಒಳ್ಳೇದೇ ಆಗತ್ತೆ ಅಂತ ನಿಶ್ಚಿಂತವಾಗಿ ಬಾಬಾರವ್ರ ಹತ್ರ ಮಾತಾಡಿ ಎಲ್ಲ ಧೈರ್ಯವಾಗಿ ಬಾಬಾರವ್ರಿಗೆ ಭಾರ ಕೊಟ್ಬಿಟ್ರು, ಸಮರ್ಪಣೆ ಮಾಡಿಬಿಟ್ರು, ನಿಶ್ಚಿಂತ ಆಗ್ಬಿಟ್ರು. ಬಾಬಾ ಟಚ್ ಕೊಟ್ರು ಸ್ವಮಾನದ ಅಭ್ಯಾಸವನ್ನ ಮಾಡೋದಕ್ಕೆ. ಯಾವುದು? ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ಕೂತ್ರು. 11 ಗಂಟೆ ನೈಟ್, 11 ಗಂಟೆ ರಾತ್ರಿ ಕೂತು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ರು. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ಈ ಒಂದು ಸ್ವಮಾನದ ಅಭ್ಯಾಸವನ್ನ
ಮಾಡೋದಕ್ಕೆ ಶುರು ಮಾಡಿದ್ರು. ಮಧ್ಯ ಮಧ್ಯದಲ್ಲಿ ಬೀಜ ರೂಪಸ್ಥಿತಿ ಅಭ್ಯಾಸನೂ ಸಹ ಮಾಡ್ತಿದ್ರು. ಸ್ವಲ್ಪ ಹೊತ್ತು ಬೀಜ ರೂಪಸ್ಥಿತಿ ಅಭ್ಯಾಸ, ಸ್ವಲ್ಪ ಹೊತ್ತು ಸ್ವಮಾನದ ಅಭ್ಯಾಸವನ್ನ ಮಾಡ್ತಾ ಇದ್ರು. 1 ಅವರ್ ಮಾಡಿದ್ರು. ಒಂದು 50% ಕಡಿಮೆ ಬೀಳೋ ಥರ ಅನಿಸ್ತು. ಅಂದರೆ ಅವರು ಚೆಕ್ ಮಾಡ್ಕೊಳ್ತಿದ್ರು. ಒಂದು 2 ಅವರ್ಸು ಆ ಥರ ಮಾಡಿದಾಗ ಚೆಕ್ ಮಾಡ್ಕೊಳ್ತಿದ್ರು ಕಡಿಮೆ ಆಗ್ತಾ ಇದೆಯೋ ಇಲ್ಲ ಅಂತ. ಅದ್ರ ಕಡಿಮೆ ಆಗೋದು ಇವ್ರಿಗೆ ಗೊತ್ತಾಗ್ತಿತ್ತು. ಹಾಗೇನೆ ಇನ್ನೊಂದಿನ ಹಾಗೇನೆ ಮಾಡಿದ್ರು, 3ನೇ ದಿನನೂ ಹಾಗೇನೆ ಮಾಡಿದ್ರು. ಸ್ವಲ್ಪ ಕಡಿಮೆ ಆಗ್ತಾ ಬಂತು. 50%, 60, 70 ಆ ಥರ ಸ್ವಲ್ಪನೇ ಕಡಿಮೆ ಆಗ್ತಾ ಬಂತು. 3 ದಿನನೂ ಈ ಸ್ವಮಾನದ ಅಭ್ಯಾಸ ಜೊತೆಗೆ ಬೀಜ ರೂಪಸ್ಥಿತಿ ಅಭ್ಯಾಸ ಮಾಡ್ತಾನೆ ಬಂದರು. ಆಮೇಲೆ 3ನೇ ದಿನ ಅವರು ಅಂದರೆ ಬಾಬಾ ಅವ್ರಿಗೆ ಟಚ್ ಮಾಡಿಸಿದ್ರು. ಏನು ಅಂದರೆ ಇವ್ರ ಅತ್ತೆ ಮೊದಲಿಂದನೂ ಸಹ, ಈ ಮಾತೆಯವರ ಅತ್ತೆ ಲೌಕಿಕದಲ್ಲಿ ಅತ್ತೆಯವರು ಮೊದಲಿಂದನೂ ಸಹ ಇವರು ಸ್ವಲ್ಪ ಮಾಟ ಮಂತ್ರ ಮಾಡಿಸೋದು, ಅಂದರೆ ಏನಂತ ಕೆಡುಕು ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಮಾಡಿಸೋದು ಅವಾಗಿಂದ ಅವ್ರ ಅತ್ತೆಗೆ ರೂಢಿ ಇತ್ತಂತೆ. ಆದರೆ ಇವರು ಅಷ್ಟೊಂದು ನಂಬುತ್ತಿರಲಿಲ್ಲ. ಹಾಗಾಗಿ ಇವ್ರು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಮತ್ತೆ ಅವರು ಸುಮ್ಮನೆ ಆಗೋದ್ರು. ಅದು ಅವ್ರಿಗೆ ಗೊತ್ತಾಗಿದ್ದು ಒಂದು 2-3 ವರ್ಷದ ಹಿಂದೆ ಗೊತ್ತಾಯ್ತಂತೆ. ಮದುವೆ ಆದಾಗಿಂದನೂ ಗೊತ್ತಿರಲಿಲ್ಲ. 2-3 ವರ್ಷದ ಹಿಂದೆ ನಮ್ಮತ್ತೆ ಈ ಥರನೂ ಮಾಡ್ತಾರೆ ಅನ್ನೋದು ಇವ್ರಿಗೆ ಗೊತ್ತಾಗಿದೆ. ಆಮೇಲೆ ಅಂದರೆ ಇವರು ಫಸ್ಟು ಏನಾಗಿದ್ರು, ಟೆರೋ ರೀಡರ್ ಆಗಿದ್ರು. ಈಗ ನೀವು ನೋಡಿರ್ಬೋದಲ್ಲ, ಈ ಟ್ಯಾರೆಟ್ ಕಾರ್ಡ್ಸ್ ಎಲ್ಲನೂ ಆಡ್ತಿರ್ತಾರೆ. ಅದು ಆ ಕಾರ್ಡ್ಗಳ ಮೂಲಕ ಎಲ್ಲ ಗೊತ್ತಾಗ್ತಿರುತ್ತೆ, ನಂಬರ್ಸು, ಅದ್ರ ಮೇಲೆ ಏನೇನೋ ಚಿತ್ರಗಳೆಲ್ಲ ಇರುತ್ತೆ ಅಲ್ವಾ, ಅದ್ರ ಮೂಲಕನೂ ಈ ರೀತಿ ಆಗುತ್ತೆ ಅವೆಲ್ಲನೂ ಸಹ ತಿಳ್ಕೊಳ್ತಾರಲ್ಲ. ಅದು ಇವರು ಆ ರೀಡರ್ ಆಗಿದ್ರಂತೆ, ಟೆರೋ ರೀಡರ್ ಆಗಿದ್ರು ಇವರು. ಆಯ್ತಾ. ಮತ್ತೆ ಇವ್ರು ಬಾಬಾ 3 ದಿವಸ ಆದಮೇಲೆ ಏನು ಟಚ್ ಮಾಡಿಸಿದ್ದಾರೆ ಅಂದರೆ, ಇದು ಯಾರೋ ಈ ತಂತ್ರ ಮಂತ್ರವನ್ನು ನನಗೆ ಮಾಡಿಸಿದ್ದಾರೆ, ಅದು ಅವ್ರ ಅತ್ತೆ ಅನ್ನೋದು ಗೊತ್ತಾಗಿದೆ ಇವ್ರಿಗೆ. ಅಂದರೆ ಇವ್ನ ಕಂಡ್ರೆ ಆಗ್ತಿರ್ಲಿಲ್ವಲ್ಲ, ಅದು ಏನು ಪ್ಲಾನು ಅನ್ನೋದು ಕೂಡ ಬಾಬಾ ಟಚ್ ಮಾಡಿಸಿದ್ದಾರೆ. ಏನು ಅಂದರೆ ಅದರಲ್ಲಿ ಮಾಟ ಮಂತ್ರ, ಈ ತಂತ್ರ ಮಂತ್ರ ವಿದ್ಯೆಯಲ್ಲಿ ಸಂಶಾನಿ ಕ್ರಿಯೆ ಅಂತ ಬರುತ್ತಂತೆ. ಸಂಶಾನಿ ಕ್ರಿಯೆ ಅಂತ ಅದರಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ ಅಂದರೆ, ಅವರು ತಾಂತ್ರಿಕರು ಏನು ಮಾಡ್ತಾರೆ, ಈ ಸತ್ತೋಗಿರ್ತಾರಲ್ಲ ಅವ್ರಿಗೆ ಜೀವ ತುಂಬಿ ಅವ್ರಿಗೆ ಬದುಕಿಸಿ ಅಂದರೆ ಅವ್ರನ್ನ ಮೇಲಕ್ಕೆತ್ತಿ ಮತ್ತೆ ಅವರನ್ನು ಯಾರಿಗೆ ನಷ್ಟ ಮಾಡಬೇಕಿದೆಯೋ ಅವರಲ್ಲಿ ಕಳಿಸ್ತಾರಂತೆ ಅವ್ರ ಹತ್ರ. ಆಯಿತಾ. ಅವ್ರ ಹತ್ರ ಕಳಿಸಿ ಅವರನ್ನು ಸಮಾಪ್ತಿ ಮಾಡೋವರೆಗೂ ಅವರಲ್ಲೇ ಅಲ್ಲೇ ಇರುತ್ತೆ. ಆಯಿತಾ. ಸಮಾಪ್ತಿ ಮಾಡಿ ಮತ್ತೆ ಅದು ವಾಪಸ್ ಬರುತ್ತೆ. ಇಷ್ಟು ದಿನ ಅನ್ನೋ ಟೈಮು ಸಹ ಇರುತ್ತಂತೆ. ಆಯಿತಾ. ಸತ್ತೋಗಿರೋದಕ್ಕೆ ಜೀವ ಕೊಟ್ಟು ಬದುಕಿಸಿ ಅವ್ರಿಗೆ ಯಾರು ಕಂಡ್ರೆ ಯಾರಿಗೆ ಹಾಳು ಮಾಡಬೇಕು ಅಂದ್ಕೊಂಡಿರ್ತಾರೋ ಅಂಥವರಿಗೆ ನಷ್ಟ ಮಾಡೋದಕ್ಕೆ ಕಳಿಸುವಂತಹದ್ದು. ಈ ಏನು ಸತ್ತೋಗಿರೋ ಜೀವ ತುಂಬಿ ಬದುಕಿಸಿರ್ತಾರೆ ಅಂಥವನ್ನ, ಆಯ್ತಲ್ಲ, ಆ ಥರ ಮಾಡ್ತಿದ್ರು ಇವರು. ಅದು ಆ ಥರ ಮಾಡಿಸಿದ್ದಾರೆ. ಅದು ಸಂಶಾನಿ ಕ್ರಿಯೆ ಅನ್ನುವಂಥದ್ದು 3 ದಿನ ಆದಮೇಲೆ ಬಾಬಾ ಟಚ್ ಮೂಲಕ ಅದು ಗೊತ್ತಾಗಿದೆ, ಟಚಿಂಗ್ ಕೊಟ್ಟದ ಮೂಲಕ ಗೊತ್ತಾಗಿದೆ. ಅದು ಯಾವ ರೀತಿ ಅಂದರೆ, ಅವ್ರು ಆ ಕ್ರಿಯೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಹುಳಗಳಂತೆ, ಹುಳುಗಳ ರೂಪದಲ್ಲಿ ಕಳಿಸಿರುವಂಥದ್ದು. ಅಂದರೆ ಏನದು, ಬ್ಲಡ್ಡನ್ನು ಹೀರ್ಕೊಳ್ಳುವಂಥದ್ದು. ಬಾಡಿಯಲ್ಲಿ ಬ್ಲಡ್ಡನ್ನು ಹೀರ್ಕೊಂಡು ಅವು ಹುಳಗಳು ಏನಾಗ್ಬಿಡುತ್ತೆ, ಶಕ್ತಿಶಾಲಿ ಆಗ್ಬಿಡುತ್ತೆ. ಬ್ಲಡ್ಡೆಲ್ಲ ಹೀರ್ಕೊಂಡ್ಬಿಟ್ರೆ ಬದುಕ್ತಾರ ಮನುಷ್ಯರು? ಇಲ್ಲ ತಾನೆ. ಹಾಗಾಗಿ ಆ ಥರ. ಆದರೆ ಅದು ಎಷ್ಟು ಹುಳಗಳು ಅಂದರೆ 44. ಆಯಿತಾ. 44 ಹುಳಗಳು. ಟೈಮ್ ಇದೆ, ಅದರ ಅವಧಿ 2 ತಿಂಗಳು. 2 ತಿಂಗಳು. ಆಯಿತಾ. ಆಲ್ರೆಡಿ 20 ದಿನ ಆಗೋಗಿದೆ. 20 ದಿನ ಆಗೋಗಿದೆ. ಆಮೇಲೆ ಕೂತು ಬಾಬಾರವ್ರ ಮುಂದೆ ಎಲ್ಲ ಹೇಳಿ, ಬಾಬಾ ಈ ಥರ ಟಚ್ ಕೊಟ್ಟು ಸ್ವಮಾನದ ಅಭ್ಯಾಸ ಮಾಡೋದಕ್ಕೆಲ್ಲ ಶುರು ಮಾಡಿದ್ರಲ್ಲ. 3 ದಿನ ಎಲ್ಲ ಆದಮೇಲೆ ಎಲ್ಲನೂ ಕಂಪ್ಲೀಟಾಗಿ ಅದು ಏನಾಯಿತು, ಆ ಸ್ವಮಾನದ ಅಭ್ಯಾಸದಿಂದ ಎಲ್ಲ ಪರ್ಸೆಂಟೇಜ್ ವೈಸ್ ಕಡಿಮೆ ಆಗ್ತಾ ಬಂತು. ನೋವು ಅಂದರೆ ಕೂತ್ಕೊಂಡು ಅಭ್ಯಾಸನೂ ಮಾಡೋಕ್ಕಾಗ್ತಿರ್ಲಿಲ್ವಂತೆ, ಕಷ್ಟ ಆಗ್ತಿತ್ತು. ಆದರೂ ಕೂಡ ಬಾಬಾನೇ ಕೂರಿಸಿ ಮಾಡಿಸೋ ಥರನೇ ಇವರು ಅನುಭವ ಮಾಡ್ಕೊಳ್ತಾ ಇದ್ರಂತೆ. ಬಾಬಾನೇ ನನಗೆ ಮಾಡಿಸ್ತಿದ್ದಾರೆ, ಬಾಬಾನೇ ಕೂರಿಸಿದ್ದಾರೆ ಅನ್ನೋದು ಅನುಭವ ಮಾಡ್ಕೊಳ್ತಿದ್ರಂತೆ.
ಅದು ಅಂದರೆ ಬಾಡಿಯಲ್ಲೆಲ್ಲ ಅಂದರೆ ಹೊರಗಡೆ ಏನೂ ಗೊತ್ತಾಗ್ತಿರ್ಲಿಲ್ವಂತೆ, ಒಳಗಡೆ ಏನೋ ಅದು ಕಚ್ಚುತ್ತಿದೆ ಆ ಥರ ಅನುಭವ ಆಗೋದಂತೆ. ಒಳಗಡೆ ಫುಲ್ಲು ಪೇಯ್ನು, ಏನೇನೆಲ್ಲ ಮಾಡಿದ್ರು ಕೂಡ ಕಡಿಮೆ ಆಗದೆ ಇದ್ದಾಗ. ಆಯಿತಾ. ಆಮೇಲೆ ಬಾಬಾ ಈ ಟಚ್ ಕೊಟ್ಟು ಇದೆಲ್ಲ ಅಭ್ಯಾಸ ಮಾಡಿಸಿದ್ದಾದ್ಮೇಲೆ ಸಂಪೂರ್ಣವಾಗಿ ವಾಸಿ ಆಗಿದೆ. ಆದರೂ ಕೂಡ ಅದರ ಒಂದು ಎಫೆಕ್ಟ್, ಅದರ ಒಂದು ಛಾಯೆ ಅಂತಾರಲ್ಲ, ನೆಗೆಟಿವ್, ಆ ಮಲಿನತೆ ಅನ್ನುವಂಥದ್ದು ಇರುತ್ತೆ ಅದು ಬಾಡಿಯಲ್ಲಿ. ಆಯಿತಾ, ಇರುತ್ತೆ ಆ ಬಾಡಿಯಲ್ಲಿ. ಮತ್ತೆ ಅವರು ಅಮೃತ ವೇಳೆ ಎದ್ದು, ಬೆಳಿಗ್ಗೆ ಎದ್ದು ಅವರು ಅದನ್ನು ಕ್ಲೀನ್ ಮಾಡ್ಕೊಳ್ಳೋರಂತೆ ಯೋಗದ ಮೂಲಕನೇ. ಆಯಿತಾ, ಅವರು ಮತ್ತೆ ಅಭ್ಯಾಸ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋರು. ಅದು ನೋವೆಲ್ಲ ಕಡಿಮೆ ಆಯಿತು, ಎಲ್ಲ ಸಮಾಪ್ತಿ ಆಯ್ತದು ನೋವು ಎಲ್ಲನೂ. ನಾನು ಆರೋಗ್ಯವಾಗಿದ್ದೀನಿ ಅಂತ ಅನಿಸ್ತು. ಆದರೂ ಕೂಡ ಅದರ ಒಂದು ಎಫೆಕ್ಟ್ ಇರುತ್ತಲ್ಲ ಒಳಗಡೆ, ಅದು ಸ್ವಲ್ಪ ಅದರ ಛಾಯೆ ಇರುತ್ತಲ್ಲ, ನೆಗೆಟಿವಿಟಿ ಅಂತ ಹೇಳಿಬಿಟ್ಟು, ಆ ಮಲಿನತೆ ಅಂತ ಹೇಳಿ ಅದರ ಏನು ಮಾಡಿದ್ರು, ಅದನ್ನು ಅಮೃತ ವೇಳೆ ಎದ್ದು ಯೋಗ ಮಾಡಿ ಅದನ್ನು ಸಹ ಸಮಾಪ್ತಿ ಮಾಡ್ಕೊಳ್ತಿದ್ರಂತೆ. ಆಯಿತಾ, ಸಮಾಪ್ತಿ ಆಗೋಯ್ತು. ಮತ್ತೆ ಒಂದು 15 ದಿನ ಆದಮೇಲೆ ಮತ್ತೆ ಶುರು ಆಯ್ತಂತೆ. ಯಾರಿಗೆ ಈ ಮಾತಿಗೆ ಮತ್ತೆ ಶುರುವಾಗಿದೆ. ಮತ್ತೆ ಆ ಒಂದು ದಿನದಲ್ಲೇ ಬಾಬಾ ಟಚ್ ಮಾಡಿಸ್ಬಿಟ್ಟಿದ್ದಾರೆ ಈಗ ಇದೇನೆ ಅಂತ ಹೇಳಿಬಿಟ್ಟು. ಆಯಿತಾ, ಎಷ್ಟು ಹುಳುಗಳು ಅನ್ನೋದು ಮತ್ತೆ ಟಚ್ ಗೊತ್ತಾಗಿದೆ ಅಂದರೆ 100 ಹುಳುಗಳು, ಆಯಿತಾ, 100 ಹುಳುಗಳು. ಮತ್ತೆ ಟೈಮ್ ಬಂದುಬಿಟ್ಟು 40 ದಿವಸ. ಅಂದರೆ ಅಷ್ಟು ದಿನ ಆ ಹುಳುಗಳು ಅವರಲ್ಲಿ ಇದ್ದು ಆ ರಕ್ತ ಎಲ್ಲ ಹೀರಿ ಅವ್ರನ್ನ ಸಾಯಿಸಿ ಮತ್ತೆ ಹೊರಟೋಗುತ್ತದೆ. ಆಯಿತಾ, ಆ ರೀತಿ ಮಾಡಿಸಿರುವಂಥದ್ದು ಅವರು ಅತ್ತೆ. ಆಯಿತಾ, ಆಮೇಲೆ ಅದು ಗೊತ್ತಾಗಿದ ತಕ್ಷಣ ಮತ್ತೆ ಇವರು ಅದೇ ಸ್ವಮಾನದ ಅಭ್ಯಾಸ, ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ ಅಂತ. ನೈಟು 2 ಅವರ್ 3 ಅವರ್ ಕೂರ್ತಾ ಇದ್ರಂತೆ. ಕೂತು ಅದೇ ಅಭ್ಯಾಸ 3 ಅವರು 4 ಅವರು ಕೂತು, ಮಧ್ಯ ಮಧ್ಯದಲ್ಲಿ ಬೀಜರೂಪ ಸ್ಥಿತಿ ಮತ್ತು ಈ ಸ್ವಮಾನದ ಅಭ್ಯಾಸ ಕೂತ್ಕೊಂಡು ಮಾಡ್ತಿದ್ರಂತೆ. ಅಷ್ಟು ನಿಶ್ಚಯ ಬಾಬಾರವ್ರ ಮೇಲೆ, ಅಷ್ಟು ಎಲ್ಲ ಬಾಬಾರವ್ರಿಗೆ ಆ ಭಾರ, ಆ ಚಿಂತೆ ಎಲ್ಲ ಕೊಟ್ಬಿಟ್ಟು ಕೇವಲ ಈ ಸ್ವಮಾನದ ಅಭ್ಯಾಸ, ಬೀಜರೂಪ ಸ್ಥಿತಿ ಅಭ್ಯಾಸ ಮಾಡ್ತಿದ್ರಂತೆ. ಒಂದೇ ನೈಟಲ್ಲೇ ಮತ್ತೆ ವಾಸಿ ಆಗೋಯ್ತು. ಒಂದೇ ನೈಟಲ್ಲೇ ಫುಲ್ ಕ್ಲಿಯರ್ ಆಯ್ತು. ಮತ್ತೆ ಮಾರನೇ ದಿನ ಬೆಳಿಗ್ಗೆ ಎದ್ದು ಮತ್ತೆ ಮನೇಲಿ ಆ ನೆಗೆಟಿವ್, ಅದು ಅದು ಶಾಡೋ ಇರುತ್ತಲ್ಲ, ಅದು ಬಾಡಿ ಒಳಗಡೆ, ಅದನ್ನು ಮತ್ತೆ ಕ್ಲೀನ್ ಮಾಡ್ಕೊಂಡ್ರಂತೆ ಬೆಳಿಗ್ಗೆ ಅಮೃತ ವೇಳೆ ಎದ್ದು ಯೋಗ ಮಾಡಿ. ಮತ್ತೆ ಒಂದು 8 ದಿನ ಆದಮೇಲೆ ಮತ್ತೆ ಮಾಡಿಸಿದ್ದಾರೆ ಮತ್ತೆ ಅವರು. ಆಯಿತಾ, ಮತ್ತೆ ಅವ್ರಿಗೂ ಅದೇ ಇನ್ನು ಬಾಬಾ ಟಚ್ ಕೊಟ್ಟಿದ್ರು, ಗೊತ್ತಾಗಿ ಹೋಗಿದೆ ಮತ್ತೆ ಇವ್ರು ಮಾಡಿಸಿದ್ದಾರೆ ಅಂತ ಹೇಳಿಬಿಟ್ಟು. ಆಮೇಲೆ ಅದು ಎಷ್ಟು 150 ಹುಳುಗಳು, ಟೈಮ್ 8 ದಿನ. 8 ದಿನ ಒಳಗಡೆ ಸಾಯಿಸ್ಬಿಡ್ಬೇಕು ಅವರನ್ನು. ಆಯಿತಾ, 8 ದಿನ ಆ ರೀತಿ ಮಾಡಿದ್ದಾರೆ. ಮತ್ತೆ ಅವರು ಇದೇ ಅಭ್ಯಾಸನೇ, ಬೇರೆ ಇನ್ನೊಂದಿಲ್ಲ. ಬಾಬಾರವರಿಗೆಲ್ಲ ನೀನಿದೆ ನನ್ನ ಜೊತೆ, ನೀನಿರ್ಬೇಕಾದ್ರೆ ನನಗೇನು ಭಯ, ನನಗೆಲ್ಲನೂ ನೀನೇ ಆಗಿದೆಯಾ, ಏನೇ ಆದರೂ ಒಳ್ಳೇದೇ ಆಗತ್ತೆ, ಕಲ್ಯಾಣಕ್ಕೆ ಆಗತ್ತೆ. ಕಲ್ಪದಿಂದ ಏನು ನಡೆದಿದೆಯೋ ಈಗಲೂ ಸಹ ಅದೇ ನಡೆಯುತ್ತೆ, ನಡೀತಿದೆ ಕೂಡ. ಏನೇ ಆದರೂ ಒಳ್ಳೇದೆ, ನನ್ನ ಜೊತೆ ನೀನಿದೆಯಾ, ಸರ್ವಶಕ್ತಿವಂತ ತಂದೆ ನೀನಿದೆಯಾ ಅಂತ ಹೇಳಿ ಮತ್ತೆ ಅದೇ ಒಂದು ಸ್ವಮಾನದ ಅಭ್ಯಾಸ, ಬೀಜರೂಪ ಸ್ಥಿತಿ ಅಭ್ಯಾಸ 3 ಗಂಟೆ 4 ಗಂಟೆ ಕೂತ್ಕೊಳ್ತಿದ್ರಂತೆ ಅಭ್ಯಾಸ ಮಾಡೋದಕ್ಕೆ. ಕೂತ್ರೆ ಅಷ್ಟು ಶಕ್ತಿಯ ಒಂದು ಅನುಭವ ಆಗೋದು, ಬಾಬಾನೇ ಮಾಡಿಸ್ತಿದ್ದಾರೆ ಅನ್ನೋ ಅನುಭವ ಆಗೋದು. ಆಯಿತಾ, ಮತ್ತೆ ಒಂದೇ ನೈಟಲ್ಲೇ ಸಮಾಪ್ತಿ ಆಯ್ತಂತೆ. ಮತ್ತೆ ಮಾರನೇ ದಿನನೂ ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದಾರೆ ಯೋಗ ಮಾಡಿ. ಆಯ್ತಲ್ಲ, ಈ ರೀತಿ ಅವರು ನೋಡಿ, ಬೇರೆ ಸಾಧಾರಣ ಮನುಷ್ಯರಾಗಿದ್ದ ಪಾಪ ಅವ್ರಿಗೇನು ಗೊತ್ತಾಗ್ತಿತ್ತು, ಸತ್ತೇ ಹೋಗ್ತಿದ್ರು ಅವರು, ಶರೀರನೇ ಬಿಟ್ಟು ಹೋಗ್ಬಿಡ್ತಿದ್ರು ಅವರು ಅಲ್ವಾ. ಆದರೆ ಬಾಬಾ ನೋಡಿ ಎಷ್ಟು ಈಸಿಯಾಗಿ, ನೋಡಿ ಇವ್ರು ಎಲ್ಲೂ ಹೊರಗಡೆ ಹೋಗಿ ಎಲ್ಲೂ ತೋರಿಸ್ಕೊಳ್ಳಿಲ್ಲ, ಒಂದು ಹಾಸ್ಪಿಟಲ್ಗೆ ಹೋಗಿಲ್ಲ, ಇನ್ನೊಬ್ಬರ ಹತ್ರ ಹೋಗಲಿಲ್ಲ ಅಲ್ವಾ ವಾಸಿ ಮಾಡಿಸ್ಕೊಳ್ಳೋದಕ್ಕೆ, ಅವ್ರ ಮನೆಗೂ ಯಾರು ಬರಲಿಲ್ಲ. ಆದರೆ ಇರೋ ಜಾಗದಲ್ಲಿ ಬಾಬಾರವರ ಒಂದು ನೆನಪಲ್ಲೇ ನೋಡಿ ಆ ಸ್ವಮಾನ ಅನ್ನುವಂತಹದ್ದು ಯಾವ ರೀತಿ ಆ ಒಂದು ತಾಂತ್ರಿಕನ ಒಂದು ಆ ಎನರ್ಜಿಯನ್ನು ಸಮಾಪ್ತಿ ಮಾಡಿದೆ. ಅಷ್ಟು ಶಕ್ತಿ ಇದೆ ಬಾಬಾರವರ ಶಕ್ತಿ, ಎಷ್ಟು ಸಹಜ ಅಲ್ಲ ಅಲ್ವಾ. ಆಯಿತಾ, ಸಮಾಪ್ತಿ ಮಾಡಿದೆ ನೋಡಿ. ಅವೆಲ್ಲನೂ ಸಹ ಕ್ಲಿಯರ್ ಮಾಡ್ಕೊಂಡ್ರು ಅವರು. ಮತ್ತೆ ಈಗ ಆರಾಮಾಗಿದ್ದಾರಂತೆ, ಆರಾಮ್ಸೆ ಈಗ ಇದ್ದಾರೆ. ಈಗ ಯಾವುದೇ ಎಫೆಕ್ಟು ಬೀಳ್ತಾ ಇಲ್ಲ, ಯಾಕಂದ್ರೆ ಅವರು ಆ ಅಭ್ಯಾಸ ಬಿಡಲೇ ಇಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದಾರೆ. ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಿರೋದ್ರಿಂದ ಅವ್ರು ಏನೇ ಮಾಡಿದ್ರು ಕೂಡ ಅದರ ಪ್ರಭಾವ ಈ ಮಾತೆ ಆತ್ಮದ ಮೇಲೆ ಬೀಳ್ತಾ ಇಲ್ಲ.
ನನಗೆಷ್ಟೋ ಅನುಭವಗಳಾಗಿದ್ದಾವೆ, ಆದರೆ ಇದು ತುಂಬ ನನಗೆ ಹತ್ತಿರವಾದಂತಹದ್ದು ಅಂತೇಳಿ ಒಬ್ಬ ಮಾತೆ ಇದನ್ನ ಹಂಚ್ಕೊಂಡಿದ್ದಾರೆ. ಸುಮ್ಮನೆ ಕೊಡೋದಿಲ್ಲ ಬಾಬಾ ನಮಗೆ ಸ್ವಮಾನಗಳು, ಆಯ್ತಾ. ಅದನ್ನು ನಾವು ನಿಶ್ಚಯದಿಂದ ಅದನ್ನು ಒಪ್ಕೋಬೇಕು, ಅದರಂತೆ ನಾವು ನಡ್ಕೊಳ್ಬೇಕು, ಆ ಸ್ವರೂಪದಲ್ಲಿರೋ ಅಭ್ಯಾಸ ನಾವು ಮಾಡಬೇಕು. ಆವಾಗಲೇ ನಮ್ಮಲ್ಲಿ ಶಕ್ತಿ ತುಂಬೋದಲ್ವಾ. ಬಾಬಾ ಸರ್ವಶಕ್ತಿವಂತ, ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಅಲ್ವಾ. ಅಭ್ಯಾಸ ಮಾಡಬೇಕು. ಅದು ಏನಾಗುತ್ತೆ, ನಾವು ನೋಡಿ ಸ್ವಮಾನದ ಅಭ್ಯಾಸಗಳಲ್ಲಿ ನಾವು ಜಾಸ್ತಿ ಇರ್ತೀವಿ ಅಂದರೆ, ಅದನ್ನೇ ಹೇಳಿದ್ದು ನೋಡಿ, ಆ ಥರ ಯಾರಾದರೂ ಏನಾದರೂ ಮಾಡಿಸಿದ್ರು ಕೂಡ, ಅದು ಕೈವಿದ್ಯೆ ಅಂತೆಲ್ಲ ಹೇಳ್ತಾರೆ ಇದಕ್ಕೆ, ಆಯಿತಾ. ಕೆಡುಕು ಅದು ಏನೇನೋ ಹೆಸರುಗಳಿರುತ್ತೆ ಅವುಗಳಿಗೆ. ನೋಡಿ ಆ ಥರ ಮಾಡಿಸಿದ್ರು, ಯಾವುದೇ ಬೇರೆ ಸೋಲ್ ಇದ್ದರೂ ಕೂಡ, ಯಾವುದು ಬೇರೆ ಸೋಲು ಎಂಟರ್ ಆಗೋದಿರ್ಬೋದು, ಎಲ್ಲ ಆ ಥರ ಎಲ್ಲ ಇರುತ್ತೆ ಅಲ್ವಾ. ಎಂಟರ್ ಆಗಿ ಆ ಆತ್ಮಗಳಿಗೆ ಕಷ್ಟ ಕೊಡುವಂತಹದ್ದು ಆ ಥರ ಎಲ್ಲ ಇರುತ್ತೆ. ಆಗ ಏನು ಮಾಡಬೇಕು, ಈ ಒಂದು ಅಭ್ಯಾಸವನ್ನು ಮಾಡಬೇಕು. ಈಗ ಬಾಬಾರವರ ಮಕ್ಕಳಿಗೆ ನಮಗೆ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಬೇರೆಯವರು ಆ ಥರ ಪರಿಸ್ಥಿತಿ ಅವ್ರು ಸಫರ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ನೀವು ಆ ಸ್ವರೂಪದಲ್ಲಿ ಕೂತು ಆ ಆತ್ಮನನ್ನು ಇಮರ್ಜ್ ಮಾಡಿಕೊಂಡು ಅವರಿಗೆ ಶಕ್ತಿಗಳನ್ನು ಬಾಬಾರವರಿಂದ ನಿಮ್ಮಿಂದ ಆತ್ಮಕ್ಕೆ ಹೋಗ್ತಾ ಇದೆ. ಸೂಕ್ಷ್ಮ ರೂಪದಲ್ಲಿ ಅವರನ್ನು ಇಮರ್ಜ್ ಮಾಡಿಕೊಂಡು ಭ್ರುಕುಟಿ ಮಧ್ಯೆ ಆತ್ಮವನ್ನೇ ನೋಡಿಕೊಂಡು ಆತ್ಮಕ್ಕೆ ಕೊಡ್ತಾ ಹೋಗಿ. ಬಾಬಾ ನಿಮಗೆ ಕೊಡ್ತಿದ್ದಾರೆ, ನಿಮ್ಮ ಮೂಲಕ ಅವ್ರಿಗೆ ಕೊಡ್ತಿದ್ದಾರೆ, ಬಾಬಾನೇ ಕೊಡ್ತಿದ್ದಾರೆ, ಆಯಿತಾ. ಈ ಒಂದು ಅಭ್ಯಾಸವನ್ನು ಮಾಡಿಸ್ತಾ ಹೋಗಿ. ಮತ್ತು ಅವ್ರಿಗೇನೆ ಒಂದು ಸ್ವಲ್ಪ ಬಾಬಾರವರ ಬಗ್ಗೆ ತಿಳಿಸಿ, ಅವ್ರಿಗೆ ನಂಬಿಕೆ ಬರೋ ಥರ ಇದನ್ನು ಪ್ರಾಕ್ಟೀಸ್ ಮಾಡು ಅಂತ ಹೇಳಿ, ಅವ್ರಿಗೂ ಸಹ ಅದರ ಬಗ್ಗೆ ಅರಿವನ್ನು ಮೂಡಿಸಿ ಅವರಿಗೆ ಪ್ರಾಕ್ಟೀಸ್ ಮಾಡೋದು ಕೊಟ್ಟರೆ ತುಂಬ ಒಳ್ಳೆಯದು. ಇನ್ನು ಅವರೇ ಮಾಡ್ತಾರೆ ಅಂದರೆ ತುಂಬ ಒಳ್ಳೆಯದು. ನಂಬಿಕೆ ಇಟ್ಟು ಭರವಸೆ ಇಟ್ಟು ಬಾಬಾರವ್ರ ಮೇಲೆ ಅವರು ಮಾಡ್ತಾರೆ ಅಂದರೆ ಇನ್ನೂ ತುಂಬ ಒಳ್ಳೆಯದು. ಬಾಬಾ ಬಗ್ಗೆ, ಆತ್ಮದ ಬಗ್ಗೆ ಎಲ್ಲ ತಿಳ್ಕೊಂಡು, ಆಗಿಲ್ಲ ಅಂದರೆ ನೀವೇ ಆ ರೀತಿ ಮಾಡ್ಬೋದು ಕೂಡ, ಆಯಿತಾ. ಅವರನ್ನು ಎದುರುಗಡೆ ಯೋಗದಲ್ಲಿ ಕೂರಿಸಿ ಸೂಕ್ಷ್ಮ ರೂಪದಲ್ಲಿ ಭ್ರುಕುಟಿ ಮಧ್ಯೆ ಆತ್ಮವನ್ನು ನೋಡಿಕೊಂಡು ನಿಮಿತ್ತವಾಗಿ ವಿಶ್ವ ಕಲ್ಯಾಣಕಾರಿಯ ಒಂದು ಆ ಸ್ಮೃತಿ, ಬೇಹದ್ದಿನ ಸೇವಾದಾರಿ, ಆ ಸ್ಮೃತಿ ನಿಮಿತ್ತ ಸ್ಮೃತಿ ಬಾಬಾ ಮಾಡಿಸುವಂಥದ್ದು. ಬಾಬಾ ನನಗೆ ಕೊಟ್ಟು ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ, ತಂದೆ ಅಂದರೆ ಸರ್ವಶಕ್ತಿವಂತನ ಸರ್ವಶಕ್ತಿಗಳನ್ನ ಅಧಿಕಾರಿಯಾಗಿದ್ದೀನಿ, ಅವು ನನಗೆ ಸಿಕ್ಕಿದವೆ, ನನಗೆ ಕೊಟ್ಟಿದ್ದಾರೆ ಬಾಬಾ, ನನ್ನ ಮೂಲಕ ಈ ಆತ್ಮಕ್ಕೆ ಬಾಬಾ ಕೊಡ್ತಿದ್ದಾರೆ, ಆಯಿತಾ. ಆ ಥರ ನೀವು ಎದುರುಗಡೆ ಇರೋ ಆತ್ಮಕ್ಕೆ ಆ ಸರ್ವಶಕ್ತಿಗಳು ಸೇರ್ತಾ ಇದ್ದಾವೆ. ಮತ್ತು ಆ ನೆಗೆಟಿವ್ ಎನರ್ಜಿ, ಆ ನೆಗೆಟಿವಿಟಿ ಏನಿದೆ ಎಲ್ಲ ಸಮಾಪ್ತಿ ಆಗ್ತಿದೆ ಅನ್ನೋ ಥರ ನೀವು ಸಂಕಲ್ಪ ಎಲ್ಲನೂ ಸಹ ನೀವು ಮಾಡಬೇಕಾಗತ್ತೆ. ಆ ಥರ ಯಾಕೆ ಅಂದರೆ ಈ ಪತಿತ ಪ್ರಪಂಚ, ಇದು ಕಲಿಯುಗದ ಅಂತಿಮ, ಎಲ್ಲನೂ ಜಾಸ್ತಿ ಆಗೋದೇ ಇದೆ. ಇಂಥದ್ದು ಇಲ್ಲ ಅಂತ ಹೇಳಕ್ಕೆ ಏನೂ ಇಲ್ಲ, ಇದಿಲ್ವೇ ಇಲ್ಲ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಎಲ್ಲ ಥರದ್ದು ಇದೆ ಈ ಪ್ರಪಂಚದಲ್ಲಿ ಅಲ್ವಾ. ಒಳ್ಳೇದಂದ್ರೆ ಕಡಿಮೆ ಆಗ್ಬಿಟ್ಟಿದೆ, ಪರ್ಸೆಂಟೇಜ್ ಕಡಿಮೆ ಆಗಿದೆ, ಕೆಟ್ಟದ್ದೇ ಜಾಸ್ತಿ ಇರೋವಂಥದ್ದು ಈ ಪ್ರಪಂಚದಲ್ಲಿ, ಆಯಿತಾ. ಎಲ್ಲ ಕಡೆ ನಡೀತಿರುತ್ತೆ. ಆದರೆ ನಮ್ಮ ಜೊತೆ ಯಾರಿದ್ದಾರೆ, ಸರ್ವಶಕ್ತಿವಂತ ಇದ್ದಾರೆ, ಅವರನ್ನು ನಾವು ಜೊತೆಗಾರನಾಗಿಟ್ಕೋಬೇಕು. ಸ್ವಮಾನದ ಅಭ್ಯಾಸ ನಾವು ಮಾಡಬೇಕು. ಸ್ವಮಾನ ಅಂದರೆ ಏನು, ಅವರು ಸರ್ವಶಕ್ತಿವಂತ, ನನ್ನ ಮಾಸ್ಟರ್ ಸರ್ವಶಕ್ತಿ, ಅವರ ಸ್ಮೃತಿ ಇರುತ್ತೆ, ನನ್ನ ಸ್ಮೃತಿ, ನಾನು ಯಾರೋ ಅನ್ನೋ ಸ್ಮೃತಿನೂ ಇರುತ್ತೆ. ಮತ್ತು ನಮ್ಮಲ್ಲಿ ಶಕ್ತಿಗಳು ಜಾಗೃತ ಆಗುತ್ತೆ, ಮತ್ತು ಅವೇ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ನಮ್ಮ ಜೊತೆ ಸರ್ವಶಕ್ತಿವಂತ ಇದ್ದಾರೆ, ಯಾಕೆ ಹೆದರ್ಕೋಬೇಕು ಅಲ್ವಾ. ಧೈರ್ಯವಾಗಿರಬೇಕು. ಧೈರ್ಯವಾಗಿದ್ದು ನಾವು ವಿಜಯಿಗಳಾಗಬೇಕು. ಸರ್ವಶಕ್ತಿವಂತನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತರೇ, ಬಲಹೀನರಾಗೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಹೇಳಿದ್ದು ಸಿಂಹದ ಮರಿ ಸಿಂಹನೇ ಆಗತ್ತೆ ಅಂತ, ನರಿ ಆಗೋದಕ್ಕಾಗೋದಿಲ್ಲ ಅಲ್ವಾ. ಬಾಬಾ ಅದನ್ನೇ ಹೇಳ್ತಾರೆ. ಈಗ ಈ ಒಂದು ಅಭ್ಯಾಸಗಳನ್ನು ನಾವು ಹೆಚ್ಚೆಚ್ಚಿಗೆ ನಾವು ಮಾಡ್ತಾ ಹೋಗ್ತೀವಿ ಅಂದರೆ ನಮ್ಮ ಒಂದು ಆತ್ಮದ ಗೌರವ ಜಾಸ್ತಿ, ಶಕ್ತಿ ಜಾಸ್ತಿ, ಆ ಸ್ಮೃತಿ ಜಾಸ್ತಿ, ಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದು ನಮ್ಮಿಂದ ಹೋಗುತ್ತೆ ಹೊರತು, ನಮ್ಮ ಎನರ್ಜಿ ಹೋಗುತ್ತೆ ಹೊರತು ನಮ್ಮಿಂದ
ಈ ಥರದ್ದು ಯಾವುದು ನಮ್ಮಲ್ಲಿ ಎಂಟರ್ ಆಗೋದಿಲ್ಲ. ಅಷ್ಟು ಪವರ್ಫುಲ್ ಅವರ ಕ್ರಿಯೇಟ್ ಆಗುತ್ತೆ. ಈಗ ನೋಡಿ ಅವರು ಆ ಥರ ಕೂತು ಅಭ್ಯಾಸ ಮಾಡಿದ್ರು ಅಲ್ವಾ, ಅಭ್ಯಾಸ ಮಾಡಿದ್ರು ಅವರು ಆ ಮಾತೆ ಕೂತು. ನೋಡಿ ಅವರು ಒಳಗಡೆ ಇರುವಂಥ ನೋಡಿ ಅವ್ರು ಏನು ಕಳಿಸಿದ್ರು ತಾಂತ್ರಿಕ ಆ ಒಂದು ತಂತ್ರ ಮಂತ್ರ ವಿದ್ಯೆಯಿಂದ ಸಮಾಪ್ತಿ ಮಾಡಿಬಿಡ್ತು ಅಲ್ವಾ. ಆ ಸ್ವಮಾನ, ಆ ಬೀಜರೂಪ ಸ್ಥಿತಿ, ಅದಕ್ಕೆ ಹೇಳೋದು ಬೀಜರೂಪ ಸ್ಥಿತಿ ತುಂಬ ಪವರ್ಫುಲ್ ಮೆಡಿಟೇಷನ್. ಅದು ಬಿಂದು ರೂಪ ಬೀಜರೂಪ ಎರಡು ಒಂದು ಆಯ್ತಾ, ತುಂಬ ಪವರ್ಫುಲ್ ಮೆಡಿಟೇಷನ್. ಅದನ್ನು ಹೆಚ್ಚಿಗೆ ಮಾಡಬೇಕು. ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಬೀಜರೂಪ ಸ್ಥಿತಿ ಅಂದ್ರೆ ಎಲ್ಲಿ? ಪರಂಧಾಮದಲ್ಲಿ ಹೆಚ್ಚಿಗೆ ಬೀಜರೂಪ ಸ್ಥಿತಿ ಅಭ್ಯಾಸ ಮಾಡಬೇಕು. ನಾನು ಬಾಬಾ ಅಷ್ಟೇ, ಕೇವಲ ಈ ಒಂದು ಸಂಕಲ್ಪ ಇರುತ್ತೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಒಂದು ಸಂಕಲ್ಪದಲ್ಲಿ ಬಾಬಾರ ಒಬ್ಬರ ಸ್ಮೃತಿಯಲ್ಲೇನೆ ಸ್ಥಿತ ಆಗ್ಬಿಡ್ಬೇಕು. ಈ ಬೀಜರೂಪ ಸ್ಥಿತಿ ಅಭ್ಯಾಸ, ಸ್ವಮಾನದ ಅಭ್ಯಾಸ ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ನೋಡಿ ಅವ್ರು ಆ ಥರ ಮಾಡೋದ್ರಿಂದ ತಾನೇ ಮತ್ತೆ ಪ್ರಯೋಗ ಮಾಡೋಕ್ಕಾಗಲೇ ಇಲ್ಲ ಅವ್ರಿಗೆ. ಇವ್ರ ಮೇಲೆ ಮತ್ತೆ ಅದು ಪ್ರಯೋಗ ಮಾಡೋಕ್ಕಾಗಲೇ ಇಲ್ಲ. ಯಾಕಂದ್ರೆ ಅದು ಅವರಿಗೆ ರಕ್ಷಣೆಯಾಗಿತ್ತು. ಬಾಬಾರವರು ಏನು ಕೊಟ್ಟಿದ್ದರು ಸರ್ವಶಕ್ತಿಗಳು ಇವ್ರಿಗೆ ರಕ್ಷಣೆಯಾಗಿತ್ತು. ಅದು ಬಂದರೂ ಸಹ ಅದು ಹಾಗೆ ಓಡೋಗ್ತಾ ಇತ್ತು ಅಲ್ವಾ. ನಮ್ಮ ಕೈಯಲ್ಲೇ ಇದೆ. ನಾವು ಎಷ್ಟು ಬಾಬಾರವರನ್ನ ನಂಬುತ್ತೀವಿ, ಎಷ್ಟು ನಾವು ನಿಶ್ಚಯ ಇಟ್ಕೊಂಡಿದ್ದೀವಿ, ಎಷ್ಟು ನಿಶ್ಚಿಂತವಾಗಿದ್ದೀವಿ, ಎಷ್ಟು ನಾವು ಸಮರ್ಪಣೆ ಮಾಡಿದ್ದೀವಿ ಬಾಬಾರವ್ರಿಗೆ. ಎಲ್ಲನೂ ಕೊಡೋದು ಅಂದರೆ ಏನು? ಭಾರ, ಚಿಂತೆ, ಜವಾಬ್ದಾರಿ ಎಲ್ಲವನ್ನ ಬಾಬಾರವ್ರಿಗೆ ಕೊಟ್ಬಿಟ್ಟು ನಿಶ್ಚಿಂತವಾಗಿ ಅವ್ರು ಹೇಳಿರೋ ರೀತಿ ನಾವು ನೋಡ್ಕೋಬೇಕಷ್ಟೇ. ಆ ಸ್ವಮಾನದ ಅಭ್ಯಾಸ, ಯೋಗದ ಸ್ಥಿತಿಯಲ್ಲಿ ಇರಬೇಕಷ್ಟೇ. ನಾವು ಎಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಆದ್ದರಿಂದ ನಾವೆಲ್ಲರೂ ಸಹ ಬಾಬಾ ನಮ್ಗೆ ಏನು ಸ್ವಮಾನಗಳನ್ನು ಕೊಟ್ಟಿದ್ದಾರೆ ಅವುಗಳ ಒಂದು ಸ್ವರೂಪದಲ್ಲಿ ನಾವು ಜಾಸ್ತಿ ಆ ಸ್ಮೃತಿ ಸ್ಥಿತಿ ಆ ಸ್ವರೂಪದಲ್ಲಿ ನಾವು ಸ್ಥಿತರಾಗ್ತಾ ಹೋಗಬೇಕು. ಪ್ರತಿದಿನ ನಾವು ಈ ಒಂದು ಅಭ್ಯಾಸಗಳನ್ನು ನಾವು ಮಾಡೋದ್ರಿಂದ ನಮ್ಮ ಹೋರ ಅನ್ನುವಂಥದ್ದು, ನಮ್ಮ ಪ್ರಭಾವ ಮಂಡಲ, ವಾಯುಮಂಡಲ ಎಲ್ಲನೂ ಶಕ್ತಿಶಾಲಿಯಾಗಿ ಪವಿತ್ರವಾಗಿ ತಯಾರಾಗುತ್ತೆ, ಶಾಂತವಾಗಿ ತಯಾರಾಗುತ್ತೆ. ಯಾರಿಗೆ ನಮ್ಮ ಒಂದು ಬಳಿ ಬಂದ್ರು ಅಂದ್ರೆ ಯಾರಾದ್ರೂ ಅವ್ರಿಗೆ ಏನು ಅವಶ್ಯಕತೆ ಇದೆ, ಶಾಂತಿ ಬೇಕಾ, ಅವರಿಗೆ ಸುಖ ಬೇಕಾ, ಶಕ್ತಿ ಬೇಕಾ, ಧೈರ್ಯ ಬೇಕಾ, ಅದು ಪ್ರಾಪ್ತಿ ಆಗ್ಬಿಡುತ್ತೆ ನಮ್ಮ ಹತ್ರ ಬಂದ ತಕ್ಷಣನೇ. ಯಾಕಂದ್ರೆ ನಮ್ಮ ಓರಾದಲ್ಲೇ ಎಲ್ಲ ಎನರ್ಜಿ ಇರುತ್ತೆ, ಎಲ್ಲ ಸರ್ವಶಕ್ತಿಗಳ ಒಂದು ಎನರ್ಜಿ ಇರುತ್ತೆ ನಮ್ಮ ಓರಾದಲ್ಲೇನೆ. ಯಾರಿಗೆ ಏನು ಬೇಕೋ ಅದು ಸಿಕ್ಬಿಡತ್ತೆ ನಾವು ಆ ಸ್ವರೂಪದಲ್ಲಿ ನಾವು ಇರ್ತೀವಿ ಅಂತಂದ್ರೆ. ಯಾಕಂದ್ರೆ ಆತ್ಮದ ಸ್ಮೃತಿಯಲ್ಲಿ ಇರ್ತಾ ನಾವು ಆ ಸ್ವಮಾನದ ಅಭ್ಯಾಸ ನಾವು ಮಾಡ್ತಿರ್ತೀವಿ ಅಂದ್ರೆ ಅದು ಅದರದೇ ಓರ ಕ್ರಿಯೇಟ್ ಆಗ್ತಿರುತ್ತಲ್ಲ, ಅದೇ ಓರದಲ್ಲಿ ಅದೇ ಫ್ಲೋ ಆಗ್ತಿರುತ್ತಲ್ಲ ಆ ಎನರ್ಜಿ, ಅದು ಇತರರಿಗೂ ಸಹ ಸಿಗುತ್ತೆ. ಮತ್ತೆ ಅವರು ಅಲ್ಲಿಂದ ಏನಾಗ್ಬಿಡ್ತಾರೆ, ಅವರು ಅದರಿಂದ ಅವರಲ್ಲಿ ಏನು ಕೊರತೆ ಇದೆ ಅದನ್ನ ಅವರು ಸಮಾಪ್ತಿ ಮಾಡ್ಕೋತಾರೆ. ಅಂದ್ರೆ ಏನು ಅಲ್ಲಿ ಲೋಪ ಇದೆ ಅದನ್ನ ಸಮಾಪ್ತಿ ಮಾಡ್ಕೊಂಡು ಏನ್ ಬೇಕು ತುಂಬಬೇಕು ಅದನ್ನ ಅಲ್ಲಿ ತುಂಬಿಕೋತಾರೆ, ಅವ್ರಿಗೆ ಸಿಗುತ್ತೆ. ಅವಾಗ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೇಬೇಕಲ್ಲ. ಈಗ ಜಾಸ್ತಿ ಆಗೋದಿದೆ ಎಲ್ಲಾ ತರದ್ದು, ಪ್ರೇತಾತ್ಮಗಳದ್ದಿರ್ಬೋದು, ಈ ತರದ್ದಿರ್ಬೋದು ಆಯ್ತಾ. ಮೊನ್ನೆ ಒಂದು ಅನುಭವದಲ್ಲಿ ಹೇಳಿದ್ರಲ್ಲ, ಎಷ್ಟೋ ಒಂದು ತಾಂತ್ರಿಕ ಮಾಂತ್ರಿಕರು ಆತ್ಮಗಳನ್ನ ಬಂಧನದಲ್ಲಿಟ್ಟುಕೊಂಡು ಕೆಟ್ಟ ಕೆಲಸಕ್ಕೆ ಪಾಪಗಳು ಮಾಡಿಸೋದಕ್ಕೆ ಬಳಸ್ಕೊಳ್ತಾ ಇದ್ದಾವೆ ಅಂತ. ಯಾರು ಬಲಹೀನ ಇರ್ತಾರೆ, ದೇಹಾಭಿಮಾನದಲ್ಲಿ ಇರ್ತಾರೆ, ಅವರಲ್ಲಿ ಹೋಗ್ಬಿಡುತ್ತೆ, ಹೊರಟೋಗುತ್ತೆ, ಹೋಗಿ ಅವ್ರ ಕೈಯಲ್ಲಿ ಪಾಪಗಳನ್ನ ಮಾಡಿಸುತ್ತೆ. ಅವೆಲ್ಲ ಆಗೋದಿದೆ, ಎಲ್ಲಾ ತರದ್ದು ಆಗೋದಿದೆ. ಅಂಥವ್ರಿಗೂ ಸಹ ನಾವು ಮಾಸ್ಟರ್ ಬೀಜರೂಪ ಸ್ಥಿತಿಯಲ್ಲಿ ಇದ್ದ ಮಾಸ್ಟರ್ ಸರ್ವಶಕ್ತಿವಂತರಾಗಿ ನಾವು ಆತ್ಮಗಳಿಗೂ ಸಹ ಮುಕ್ತಿಯನ್ನು ಕೊಡೋದಕ್ಕೆ ನಿಮಿತ್ತ ಆಗಬೇಕು. ಎಲ್ಲನೂ ಬಾಬಾ ನಮ್ಮ ಮೂಲಕ ಮಾಡಿಸ್ತಾರೆ. ನಾವೆಷ್ಟು ಬಾಬಾರವರ ಒಂದು ಆಜ್ಞೆಯಂತೆ ಶ್ರೀಮತದಂತೆ ನಾವು ನಡೀತೀವೋ, ಎಷ್ಟು ನಾವು ಸಮರ್ಪಿತ ಭಾವನೆ ನಮಗೆ ಎಷ್ಟು ಇರುತ್ತೋ ಅಷ್ಟು ಕೂಡ ನಮ್ಮಲ್ಲಿ ಅವೆಲ್ಲನೂ ಸಹ ಆಗೋದಕ್ಕೆ ಸಾಧ್ಯ ಇದೆ, ನಡೆಯೋದಕ್ಕೆ ಸಾಧ್ಯ ಇದೆ. ಬಾಬಾರವ್ರಿಗೆಲ್ಲನೂ ಕೊಡಬೇಕು, ಎಲ್ಲ ಸಮರ್ಪಣೆ ಮಾಡಬೇಕು. ಬಾಬಾ ಹೇಳ್ತಾರೆ ಸ್ವಮಾನವನ್ನ ಅಭ್ಯಾಸ ಮಾಡಿ, ನಿಮ್ಮ ಸ್ಮೃತಿ ಮರಿಬೇಡಿ, ಸ್ಥಿತಿ ಮರಿಬೇಡಿ ಎಲ್ಲ ಹೇಳ್ತಿರ್ತಾರಲ್ಲ.
ಅದೆಲ್ಲನೂ ಶ್ರೀಮತ್ ಆಜ್ಞೆ ಅಲ್ವಾ, ಅದನ್ಯಾವುದು ಉಲ್ಲಂಘನೆ ಮಾಡದೆ ನಾವು ಅದರಂತೆ ನಾವು ನಡೀತಾ ಹೋಗ್ಬೇಕಷ್ಟೆ. ಎಲ್ಲ ಅವ್ರು ಕೊಟ್ಬಿಟ್ಟು ಅವ್ರು ಹೇಳಿದ ರೀತಿ ನಾವು ನಡೀತಾ ಹೋದ್ರೆ ನಮ್ಮ ಹತ್ರ ಬಂದಿರೋದು ನಮಗೆ ಗೊತ್ತಾಗಲ್ಲ, ಹೋಗೋದು ನಮಗೆ ಗೊತ್ತಾಗೋದಿಲ್ಲ. ಆ ಥರ ಮಾಯ ಆಗ್ಬಿಟ್ಟಿರುತ್ತೆ ಅವೆಲ್ಲನೂ ಸಹ. ಅಷ್ಟು ಶಕ್ತಿ ಇದೆ ಬಾಬಾರವ್ರಿಗೆ. ಸರ್ವಶಕ್ತಿವಂತ ಅಂದ್ರೆ ಹೇಳ್ಬೇಕಾ, ಇಡೀ ಯೂನಿವರ್ಸೇ ಅವನ ಶಕ್ತಿಯಿಂದ ತಯಾರಾಗಿರುವಂಥದ್ದು ಅಲ್ವಾ. ಮತ್ತೆ ಯಾವುದು ಆಗೋದಿಲ್ಲ ಅವ್ರ ಶಕ್ತಿಯಿಂದ, ಎಲ್ಲನೂ ಸಹ ಸಾಧ್ಯ ಇದೆ. ಅಸಂಭವನೂ ಸಹ ಸಂಭವ ಆಗತ್ತೆ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.